ಬಂಧುಗಳೇ ನಮಸ್ಕಾರ. ನಾನು ವೀರನಗೌಡ. ಎಸ್ ಐ ಟಿಯು ಅಡಿಷನಲ್ ಸಿವಿಲ್ ಜಡ್ಜ್ ಮತ್ತು JMFC ನ್ಯಾಯಾಲಯಕ್ಕೆ ಕೊಟ್ಟಿರ್ತಕ್ಕಂತಹ SIT ವರದಿ ಏನಿದೆ ಅಥವಾ SIT ಕಂಪ್ಲೈಂಟ್ ರಿಪೋರ್ಟ್ ಏನಿದೆ, BNS ಸೆಕ್ಷನ್ ಪ್ರಕಾರ ಕೊಟ್ಟಿರ್ತಕ್ಕಂತಹ ಕಂಪ್ಲೈಂಟ್ ವರದಿಯನ್ನು ಏನು 3923 ಪುಟಗಳು ಏನಿದ್ವು ಅದನ್ನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿತ್ತು. ಆ ವರದಿ ಸೌಜನ್ಯ ಹೋರಾಟಗಾರರಿಗೆ ಈ 2-3 ದಿವಸಗಳ ಹಿಂದೆ 1100 ಪುಟಗಳ ವರದಿ ಅಂದರೆ ಅಪೂರ್ಣ ವರದಿ ಸಿಕ್ಕಿರ್ತಕ್ಕಂಥದ್ದು. ಯಾಕೆಂದರೆ ಇನ್ನು ಉಳಿಕಿದಂತಹ ಡಾಕ್ಯುಮೆಂಟ್ಗಳು ಅವರಿಗೆ ಯಾಕೆ ಸಿಕ್ಕಿಲ್ಲ ಅನ್ನುವಂತಹ ಕಾರಣಕ್ಕೆ ಅದು ಒಂದಿಷ್ಟು ತನಿಖೆ ಇನ್ನೂ ನಡೀತಾ ಇರುವಂತಹ ಕಾರಣಕ್ಕೆ, ಯಾಕೆಂದರೆ ಚಾರ್ಜ್ ಶೀಟ್ ಹಾಕಿಲ್ಲ, ಹಾಗಾಗಿ ಇನ್ನು ತನಿಖೆ ನಡೆಯುತ್ತಿರುವಂತಹ ಕಾರಣಕ್ಕೆ ಒಂದಿಷ್ಟು ಗೌಪ್ಯತೆಯನ್ನು ಕಾಪಾಡಬೇಕು ಅನ್ನುವಂತಹ ಉದ್ದೇಶ ಇರ್ಬೋದು. ಹಾಗಾಗಿ ಇನ್ನುಳುಕಿದಂತೆ ಸಿಕ್ಕಿಲ್ಲ. ಆದರೆ 1100 ಪುಟಗಳ ವರದಿ ಏನಿದೆ ಅದು ಜಯಂತ್ ಟಿ ಅವರ ಕೈ ಸೇರಿರುವಂತಹದ್ದು. ಈಗ ಮಾಧ್ಯಮಗಳು ತಾವು ಉತ್ತರಿಸಬೇಕು. ಯಾಕೆ ಅಂತಂದ್ರೆ ಮಾಧ್ಯಮಗಳು ಕಂಟಿನ್ಯೂಯಸ್ ಆಗಿ 6 ಅಂಶಗಳನ್ನ ಇಟ್ಟುಕೊಂಡು ಸತ್ಯ ಹರಿಶ್ಚಂದ್ರನ ತುಂಡುಗಳಂತೆ ವರ್ತಿಸ್ತಾ ಇದ್ರು. ಈ 6 ಅಂಶಗಳನ್ನು ಇಟ್ಟುಕೊಂಡು ಹೋರಾಟಗಾರರನ್ನ ತೇಜೋವಧೆ ಮಾಡ್ತಕ್ಕಂತಹ ಕೆಲಸ ಮತ್ತು ಜನಸಾಮಾನ್ಯರನ್ನ, ಪ್ರಜೆಗಳನ್ನ ಹುರಿದುಂಬಿಸುವಂತಹ ಕೆಲಸ, ಪ್ರಜಾಪ್ರಭುತ್ವವನ್ನು ಹಾಳು ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರು. ಹಾಗಾಗಿ ಇದಕ್ಕೆ ಮಾಧ್ಯಮದವರು ಉತ್ತರಿಸಲೇಬೇಕು ಎನ್ನುವಂತಹದ್ದನ್ನು ನಾನು ಇಡ್ತಾ ಇದ್ದೀನಿ. ಇದರಲ್ಲಿ ಮೊದಲನೇದಾಗಿ ನಾನು ಕೇಳ್ತಾ ಇರುವಂತಹ 6 ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಈ 1100 ಪುಟಗಳಲ್ಲಿ, ಈ 1100 ಪುಟಗಳ ವರದಿಯಲ್ಲಿ ಬುರ್ಡೆ ಕೇಸ್ ಅಂತ ಎಲ್ಲಿ ಇದೆ, ಯಾವ ಪುಟದಲ್ಲಿ ಯಾವ ಲೈನಲ್ಲಿ ಇದೆ ಈ ಬುರ್ಡೆ ಕೇಸ್ ಅಂತ ಎಲ್ಲಿದೆ ಅದನ್ನ ತೋರಿಸಿ ಎನ್ನುವಂಥದ್ದು. ಇದು ಮೊದಲನೆಯ ಪ್ರಶ್ನೆ ಎನ್ನುವಂಥದ್ದು. ಎರಡನೇದಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅಂತೇಳಿ ಮಾಧ್ಯಮಗಳಲ್ಲೂ ಕೂಡ ವರದಿ ಆಗಿದೆ. ಇನ್ನೊಂದು ಫೇಕ್ ಅಕೌಂಟ್ಗಳಲ್ಲಿ ಫೇಕ್ ಪೇಡ್ ಅಕೌಂಟ್ಗಳು ಕೂಡ ಇದ್ದಾವೆ. ಆ ಪೇಡ್ ಅಕೌಂಟ್ಗಳಲ್ಲಿ ಕೂಡ ಸಲ್ಲಿಕೆ ಅಂತೇಳಿ ಬರ್ತಾ ಇದೆ. ಅದನ್ನು ನಂಬಿರ್ತಕ್ಕಂತಹ ಜನರು ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು, ಇವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತಹ ಅದನ್ನ ಬಂದಿರತಕ್ಕಂಥದ್ದೇ ಫಾರ್ವರ್ಡ್ ಮಾಡ್ತಕ್ಕಂತಹ ಕೆಲಸಗಳನ್ನು ಕೂಡ ಬಹಳಷ್ಟು ಜನ ಮಾಡಿದ್ರು. ನೀವೇನು ಮಾಧ್ಯಮದವರು ಏನು ಪಾರದರ್ಶಕತೆಯಿಂದ ಸತ್ಯಾಸತ್ಯತೆಯನ್ನ ಬಿತ್ತರಿಸಬೇಕಾಗಿತ್ತು. ಚಾರ್ಜ್ ಶೀಟ್ಗೂ ಮತ್ತು ಬೆಡ್ ಶೀಟ್ಗೂ ನಿಮಗೆ ವ್ಯತ್ಯಾಸ ಗೊತ್ತಿಲ್ಲ. ಚಾರ್ಜ್ ಶೀಟ್ ಅಂತಂದ್ರೆ ಬೇರೆ, ಬೆಡ್ ಶೀಟ್ ಅಂತಂದ್ರೆ ಬೇರೆ. ಬೆಡ್ ಶೀಟ್ ಅಂತಂದ್ರೆ ನಾವು ಹಾಸ್ಕೊಂಡು ಒದ್ಕೊಂಡು ಮಲ್ಕೊಳ್ತೀವಲ್ಲ, ಅದಕ್ಕೆ ಬೆಡ್ ಶೀಟ್ ಅಂತ ಕರೀತಾರೆ. ಚಾರ್ಜ್ ಶೀಟ್ ಅಂತಂದ್ರೆ ಇನ್ನ ತನಿಖೆ ಸಂಪೂರ್ಣವಾಗಿ ನಿಲ್ ಆಗ್ಬೇಕಾಗಿತ್ತು, ಇನ್ನೇನಿದ್ರು ಕೂಡ ನ್ಯಾಯಾಲಯ ನೋಡ್ಕೊಳ್ಬೇಕಾಗಿತ್ತು. ಈಗ ಮತ್ತೆ SIT ಕಂಟಿನ್ಯೂಯಸ್ ಆಗಿ ತನಿಖೆಯನ್ನ ಕೈಗೊಂಡಿದೆ. SIT ತನಿಖೆ ಇನ್ನೂ ಕೂಡ ಮಾಡ್ತಾ ಇದೆ. ಹಾಗಾಗಿ SIT ಇನ್ನೂ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ. ತಾವುಗಳು ಮಾಧ್ಯಮದವರು 1100 ಪುಟಗಳ ವರದಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಅಂದ್ರೆ SIT ಚಾರ್ಜ್ ಶೀಟ್ ಸಲ್ಲಿಸಿರುವಂತಹದ್ದು ಯಾವ 1100 ಪುಟಗಳಲ್ಲಿ, ಯಾವುದಾದರೂ ಪುಟಗಳಲ್ಲಿ, ಯಾವ ಪೇಜ್ನಲ್ಲಿ, ಯಾವ ಲೈನಲ್ಲಿ ಇದೆ ಅದನ್ನ ಮಾಧ್ಯಮದವರು ಉತ್ತರಿಸಬೇಕು ಮತ್ತು ಅದನ್ನು ನಮಗೆ ತೋರಿಸಬೇಕು ಎನ್ನುವಂಥದ್ದು ಎರಡನೆಯ ಪ್ರಶ್ನೆ ಕೇಳಿರುವಂಥದ್ದು. ತದನಂತರ ಮೂರನೆಯ ಪ್ರಶ್ನೆ ಏನು ಅಂತಂದ್ರೆ, ಈ ಬುರುಡೆ ಎನ್ನುವಂಥದ್ದು ಲ್ಯಾಬ್ರೋಟರಿಯಿಂದ ಗಿರೀಶ್ ಮಠಣ್ಣನವರು ತಂದ್ರು, ಜಯಂತ್ ಟಿ ಅವರು ತಂದ್ರು, ವಿಠ್ಠಲಗೌಡರು ತಂದ್ರು, ಮಹೇಶ್ ಶೆಟ್ಟಿ ತಿಮುರೋಡು ತಂದ್ರು, ದೆಹಲಿಯಿಂದ ತಂದ್ರು, ನಂತರ ಕೇರಳದಿಂದ ತಂದ್ರು, ಫಾರಿನ್ ಇಂದ ತಂದ್ರು, ಲ್ಯಾಬ್ರೋಟರಿಯಿಂದ ಹೋಗಿ ತಂದ್ರು, ಚೆನ್ನೈಯಿಂದ ತಂದ್ರು ಅಂತ ಹೇಳಿ ನೀವೇನು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದ್ರಲ್ವಾ, ಈ ಇಷ್ಟು ಅಂಶಗಳು ನೀವು ಪ್ರಸಾರ ಮಾಡಿರ್ತಕ್ಕಂತಹ ಅಂಶಗಳು ಈ SIT ಕೊಟ್ಟಂತಹ 1100 ಪುಟಗಳ ವರದಿಯಲ್ಲಿ ಯಾವ ಪುಟದಲ್ಲಿ ಇದೆ, ಯಾವ ಪೇಜ್ನಲ್ಲಿ ಇದೆ, ದಯವಿಟ್ಟು ನಮಗೆ ತೋರಿಸಿ ಎನ್ನುವಂಥದ್ದನ್ನ ಈ ಮೂರನೇ ಪ್ರಶ್ನೆಯನ್ನ ನಾನು ಹೇಳ್ತಾ ಇದ್ದೀನಿ. ಇನ್ನು ನಾಲ್ಕನೆಯ ಪ್ರಶ್ನೆ ಹೇಳೋದಾದ್ರೆ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ರೂಪಿಸಲಿಕ್ಕೆ ಫಾರಿನ್ ಫಂಡ್ ಬಂತು ಎನ್ನುವಂತಹದ್ದನ್ನ ಮಾಧ್ಯಮಗಳು ತಾವೆಲ್ಲರೂ ಕೂಡ ಹೇಳಿದ್ದೀರಿ. ತದನಂತರವಾಗಿ ಅಶೋಕ್ ಅವರು ಕೂಡ ಹೇಳಿದ್ದಾರೆ ಇದು ದೊಡ್ಡ ಷಡ್ಯಂತ್ರ ಅಂತ ಹೇಳಿದ್ದಾರೆ. ಆಮೇಲೆ DKC ಅವರು ಷಡ್ಯಂತ್ರ, 1000 DKCಗಳಿದ್ದಾರೆ, ಷಡ್ಯಂತ್ರ ಅಂತ ಹೇಳಿದ್ದೀರಿ. ಇದು ಏನು ದೇವಸ್ಥಾನದ ವಿರುದ್ಧ ಸಂಚು ರೂಪಿಸಲಿಕ್ಕೆ ಫಾರಿನ್ ಫಂಡ್ ಬಂದಿದೆ, ಇದು ಯಾರು ಮುಲ್ಲಾಗಳು ಕೊಟ್ಟಿದ್ದಾರೆ, ಮುಸ್ಲಿಮರು ಕೊಟ್ಟಿದ್ದಾರೆ, ಕ್ರಿಶ್ಚಿಯನ್ರು ಕೊಟ್ಟಿದ್ದಾರೆ, ಆಮೇಲೆ ಯಾವುದೋ ಬೇರೆ ಬೇರೆ ಫಾರಿನ್ ಇಂದ ಎಲ್ಲ ಬಂದಿದೆ ಅಂತೇಳಿ ಹೇಳಿದ್ರಲ್ವಾ. SIT ಕೊಟ್ಟಿರ್ತಕ್ಕಂತಹ 1100 ಪುಟಗಳ ವರದಿಯಲ್ಲಿ ಯಾವ ಪುಟದಲ್ಲಿದೆ, ಯಾವ ಪೇಜಲ್ಲಿದೆ,
ಅನ್ನುವಂಥದ್ದನ್ನ ಮಾಧ್ಯಮದವರು ದಯವಿಟ್ಟು ನನಗೆ ತೋರಿಸಲೇಬೇಕು ಎನ್ನುವಂಥದ್ದು ಇದು 4ನೆಯ ಪ್ರಶ್ನೆ ಆಗಿರುತ್ತೆ. ಇನ್ನು 5ನೆಯ ಪ್ರಶ್ನೆಯನ್ನ ಹೇಳೋದಾದ್ರೆ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಎನ್ನುವಂತಹದ್ದನ್ನ ಹಲವಾರು ಮಾಧ್ಯಮಗಳು ಕಂಟಿನ್ಯೂಸ್ ಆಗಿ ಬಿತ್ತರಿಸತಕ್ಕಂತಹ ಕೆಲಸಗಳನ್ನ ಮಾಡಿದ್ರು. ಅದರಲ್ಲಿ ಕನ್ನಡದ ರಿಪಬ್ಲಿಕ್ ಅರ್ನಬ್ ಗೋಸ್ವಾಮಿ ಅವರ ಚಾನಲ್ ಏನಿದೆ, ದೆಹಲಿಯ ನಿರ್ಭಯ ಪ್ರಕರಣದಲ್ಲಿ ಅತ್ಯಾಚಾರಿಗಳಿಗೆ ಶಿಕ್ಷೆಯನ್ನು ಕೊಡಿಸಲು ಇವರು ಒಂದು ಪಾಲುದಾರರಾಗಿರ್ತಕ್ಕಂಥವ್ರು. ಯಾಕಂತಂದ್ರೆ ಅತ್ಯಾಚಾರಿಗಳ ವಿರುದ್ಧ ಕಂಟಿನ್ಯೂಸ್ ಆಗಿ ಅವರು ಒಂದಿಷ್ಟು ಪಾರದರ್ಶಕತೆಯಿಂದ ಒಂದು ಜರ್ನಲಿಸಮ್ ಅನ್ನ ಮಾಡಿದಿರತಕ್ಕಂಥವ್ರು. ಆದರೆ ದೆಹಲಿಯ ನಿರ್ಭಯ ಪ್ರಕರಣದಲ್ಲಿ ಆಗದ ಮೋಸ, ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಮತ್ತು ಅಲ್ಲಿರ್ತಕ್ಕಂತಹ ಅಸಹಜ 106 ಕೊಲೆ ಅತ್ಯಾಚಾರ ಪ್ರಕರಣಗಳು ಏನಿದ್ದಾವೆ ಅಂತ ಹೇಳಿ ರಿಜಿಸ್ಟರ್ ಆಗಿದೆ. ಈ ಪ್ರಕರಣದಲ್ಲಿ ಮೋಸ ಯಾಕೆ ಅಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಜಸ್ಟಿಸು ಮತ್ತು ಲೋಕಲ್ ಲೆವೆಲ್ ಅಲ್ಲಿ ಒಂದು ಜಸ್ಟಿಸು ಬೇರೆ ಬೇರೆ ಆಗುತ್ತಾ, ಬೇರೆ ಬೇರೆ ಅತ್ಯಾಚಾರ ಅಂತಕ್ಕಂಥದ್ದು ಬೇರೆ ಬೇರೆ ಆಗುತ್ತಾ ಎನ್ನುವಂಥದ್ದು ನಾನು ಕೇಳ್ತಾ ಇದ್ದೀನಿ. ಅದಲ್ಲದೆ ಈಗ ಮಾಧ್ಯಮದವರು ಏನು ಉತ್ತರಿಸಬೇಕು ಅಂತ ಹೇಳಿದ್ರೆ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಅಂತ ಹೇಳಿ ಯಾರ್ಯಾರೆಲ್ಲ ಮಾತಾಡಿದ್ರಿ ಅವರುಗಳು SIT 1100 ಪುಟಗಳ ವರದಿಯಲ್ಲಿ ಯಾವ ಪುಟದಲ್ಲಿದೆ ಮತ್ತು ಯಾವ ಪೇಜ್ ಅಲ್ಲಿದೆ, ಯಾವ ಲೈನ್ ಅಲ್ಲಿದೆ ಅನ್ನುವಂಥದ್ದನ್ನ ತೋರಿಸಿ. ಒಂದು ಪದನು ಕೂಡ ನಿಮಗೆ ಸಿಗ್ಲಿಕ್ಕಿಲ್ಲ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಅಂತೇಳಿ. ನೆಕ್ಸ್ಟ್ ಇನ್ನೊಂದು 6ನೇದಾಗಿ ನಾನು ಪ್ರಶ್ನೆ ಮಾಧ್ಯಮದವರಿಗೆ ಏನ್ ಕೇಳ್ತಾ ಇದ್ದೀನಿ ಅಂತಂದ್ರೆ, ದೇವಸ್ಥಾನದ ಆಡಳಿತ ಮಂಡಳಿಗೆ ದೇವಸ್ಥಾನದ ಆಡಳಿತ ಮಂಡಳಿಗೆ ಮತ್ತು ಆಡಳಿತ ಮಂಡಳಿಯ ಸಿಬ್ಬಂದಿಗೆ ಕ್ಲೀನ್ ಚಿಟ್ ಕೊಟ್ಟ SIT ಎಂದು ಮಾಧ್ಯಮದವರು ನೀವೆಲ್ಲರೂ ಕೂಡಗಿನ ವರದಿಯನ್ನ ಮಾಡಿದ್ದೀರಿ. ಆ ವಿಡಿಯೋಸ್ ಕೂಡಗಿನ ನಮ್ಮ ಹತ್ರ ಹಾಗೆ ಇದ್ದಾವೆ. ನೀವಿದನ್ನ ತಾವು ದಯವಿಟ್ಟು ಮಾಧ್ಯಮದವರು ಈ 1100 ಪುಟಗಳ ವರದಿಯಲ್ಲಿ ಯಾವ ಪುಟದಲ್ಲಿದೆ, ಯಾವ ಲೈನಲ್ಲಿದೆ, ದೇವಸ್ಥಾನದ ಆಡಳಿತ ಮಂಡಳಿಗೆ ಮತ್ತು ಆಡಳಿತ ಮಂಡಳಿಯ ಮುಖ್ಯಸ್ಥರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಯಾವ ಪುಟದಲ್ಲಿ ಮತ್ತು ಯಾವ ಪೇಜ್ ಅಲ್ಲಿದೆ ಅದನ್ನ ತಾವುಗಳು ಎಲ್ಲರೂ ಕೂಡಗಿನ ಉತ್ತರಿಸಲೇಬೇಕಾಗುತ್ತೆ ಮಾಧ್ಯಮದವರು. ಯಾಕೆ ಅಂತಂದ್ರೆ ಈಗ SIT ಏನು 1100 ಪುಟಗಳ ವರದಿಯನ್ನ ಜಯಂತ್ ಟಿ ಅವರಿಗೆ, ಸಾಮಾಜಿಕ ಹೋರಾಟಗಾರರಿಗೆ ಬೆಳ್ತಂಗಡಿ ನ್ಯಾಯಾಲಯ ಕೊಡೋಕ್ಕಿಂತ ಮುಂಚಿತವಾಗಿನೇ ಆಲ್ರೆಡಿ ಕಂಪ್ಯೂಟರ್ ಅಲ್ಲಿ ಹೊಡೆದಿರ್ತಕ್ಕಂಥ ಫೋಟೋ, ಅಂದ್ರೆ ಅದು 1 ಅಥವಾ 2 ನೇರ ಆರೋಪ ಅಲ್ಲ, 2 ರೀತಿಯಾಗಿ ಪಬ್ಲಿಷ್ ಆಗಿರಬೇಕಾಗುತ್ತೆ. ಯಾಕಂದ್ರೆ ಕಂಪ್ಯೂಟರ್ ಸಮೇತ ಕಾಣ್ತಾ ಇದೆ, ಅದರಲ್ಲಿ ಪ್ರಿಂಟ್ ಕೂಡ ಕಾಣಿಸ್ತಾ ಇದೆ. ವರದಿ ಬರೋದಕ್ಕಿಂತ ಮುಂಚಿತವಾಗಿ, ಹೋರಾಟಗಾರರಿಗೆ ವರದಿ ಬರೋದಕ್ಕಿಂತ ಮುಂಚಿತವಾಗಿ ಆಲ್ರೆಡಿ ಫೇಸ್ಬುಕ್, ಯೂಟ್ಯೂಬ್ ಮಾಧ್ಯಮಗಳಲ್ಲಿ ಲೀಕ್ ಹೇಗಾಯ್ತು? ಒಂದು, ನ್ಯಾಯಾಲಯದ ಸಿಬ್ಬಂದಿಯಿಂದ ಇದು ಲೀಕ್ ಆಗಿರ್ಬೇಕು. 2ನೇದಾಗಿ ಇಲ್ಲಾಂದ್ರೆ SIT ಇಂದ ಲೀಕ್ ಆಗಿರ್ಬೇಕಾಗುತ್ತೆ. 2ರಲ್ಲಿ ಯಾವುದಾದ್ರೂ ಒಂದು ಲೀಕ್ ಆಗಿರಲೇಬೇಕು. ಹಾಗಾದ್ರೆ SIT ಏನ್ ಮಾಡ್ತಾ ಇದೆ ಎನ್ನುವಂಥದ್ದು ನಮ್ಗೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ತುಂಡು ವರದಿಗಳನ್ನ ಏನು ಹಾಕಿ ನಾವೇ ಸತ್ಯ ಹರಿಶ್ಚಂದ್ರನ ತುಂಡುಗಳು ಅಂತೇಳಿ ಹೇಳ್ತಕ್ಕಂಥವ್ರು, ಇದು ವರದಿ ಮಾತ್ರ ಕೊಟ್ಟಿರ್ತಕ್ಕಂಥದ್ದು, ಸ್ಟೇಟ್ಮೆಂಟ್ ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ಪೊಲೀಸರ ಮುಂದೆ ಕೊಟ್ಟಂತಹ ಹೇಳಿಕೆಗಳು ಇದೇನಿದೆ ಇದನ್ನ ನ್ಯಾಯಾಲಯ ಅಷ್ಟೊಂದು ಭೀಕರವಾಗಿ ಪರಿಗಣಿಸುವುದಿಲ್ಲ ಎನ್ನುವಂಥದ್ದು ಎಲ್ರಿಗೂ ಕೂಡ ತಿಳಿದಿರಬೇಕು. ಇದನ್ನ ಪೊಲೀಸರ ಮುಂದೆ ಕೊಟ್ಟಿರ್ತಕ್ಕಂತಹ ಹೇಳಿಕೆಯನ್ನು ನ್ಯಾಯಾಲಯ ಪರಿಗಣಿಸುವುದಿಲ್ಲ ಎನ್ನುವಂಥದ್ದು. ಯಾಕೆಂತಂದ್ರೆ ಇದರಲ್ಲಿ ಹಲವಾರು ಏನು ಷಡ್ಯಂತ್ರದ ರೂವಾರಿಗಳು ಏನಿದ್ದಾರೆ, ಇದು SITಯನ್ನ ತನಿಖೆಯನ್ನ ನಿಲ್ಲಿಸಬೇಕಂತ ಮಾಡದ ಸಂಚನ್ನು ರೂಪಿಸ್ತಕ್ಕಂಥ ಕೆಲವೊಂದಿಷ್ಟು ರೂವಾರಿಗಳು ಯಾರು ಬೇಕಾದ್ರೂ ಹೋಗಿ ಸುಳ್ಳು ರಿಪೋರ್ಟ್ ಅನ್ನ ಕೊಡಬಹುದು. ಇಲ್ಲ ಆ ಥರದ್ದು ಇಲ್ಲೇ ಇಲ್ಲ, ಇದೆಲ್ಲ ಚೆನ್ನಾಗಿದೆ ಅಂತೇಳಿ ಅವ್ರನ್ನ ಹೆದರಿಸಿ ಬೆದರಿಸಿ ಕೊಡುವಂತಹ ಕೆಲಸ ಕೂಡ ಆಗಬಹುದು, ಆಗದೇನೆ ಇರಬಹುದು. ನಾನು ಹೇಳ್ತಾ ಇರೋದು ಆಗಬಹುದು, ಆಗದೇನೆ ಇರಬಹುದು. ಯಾಕೆ ಅಂತಂದ್ರೆ ಸಂತೋಷ್ ರಾವ್ ಕೇಸಲ್ಲಿ ಕೂಡ ಅಷ್ಟೇ, ಆತನ ಮರ್ಮಾಂಗಕ್ಕೆ ಪೆಟ್ರೋಲ್ಗಳನ್ನು ಹಾಕಲಾಗಿತ್ತು. ಅದನ್ನ ಗಾಯ ಮಾಡಿ ಆತ ಏನೂ ಒಪ್ಪದೇ ಇದ್ದಾಗ, ಈ ಕೇಸನ್ನು ನಾನು ಮಾಡಿದ್ದೀನಿ ಇಲ್ಲ ಅಂತಂದೇಳಿ ಒಪ್ಪದೇ ಇದ್ದಾಗ ಅವರ ತಂದೆಯನ್ನು ನಿಲ್ಲಿಸಿ ಇವ್ರನ್ನ ಕೂಡ ಮುಗಿಸ್ತೇನೆ ಅಂತೇಳಿ ಅಂದ್ರೆ ಹೆದರಿಸಿ ಬೆದರಿಸಿ ಒಂದು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿರ್ತಕ್ಕಂಥದ್ದು ಸಂತೋಷ್ ರಾವ್ ಕೇಸಲ್ಲಿ. ಆಮೇಲೆ ವೇದವಲ್ಲಿ ಕೇಸಲ್ಲಿ ಗಂಡನನ್ನೇ ಆರೋಪಿಯನ್ನಾಗಿ ಅವರಿಗೂ ಕೂಡ ಇನ್ನ ಒತ್ತಾಯ ಮಾಡಿ ಹೆದರಿಕೆ ಬೆದರಿಕೆ ಕೊಟ್ಟು ಆತನಿಗೂ ಒಂದು ಬರೆಸ್ಕೊಂಡಿರ್ತಕ್ಕಂಥದ್ದು. ಈ ತರದಂತಹ ಕೇಸ್ಗಳಲ್ಲಿ ನಾವು ಆಲ್ರೆಡಿ ಅದನ್ನ ನಾವು ಗಮನಿಸಿದ್ದೇವೆ. ಹಾಗಾಗಿ ಇದು ಕಂಪ್ಲೇಂಟ್ ರಿಪೋರ್ಟ್ ಅಥವಾ ವರದಿಯನ್ನ ಕೊಟ್ಟಿದೆ ಅಥವಾ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ ಅಷ್ಟೇ. ಇದನ್ನ ನ್ಯಾಯಾಲಯ ಪರಿಗಣಿಸುವುದಿಲ್ಲ. ಆದರೆ ತನಿಖೆಯಲ್ಲಿ ಏನಾದರೂ ಬಂದಿದೆನಾ, ತನಿಖೆಯಲ್ಲಿ ಯಾವುದಾದ್ರೂ ಒಂದು ಇವರು ಏನಾದರೂ ಕಂಡುಹಿಡಿದಿದ್ದಾರಾ, ಅಥವಾ ತನಿಖೆಯಲ್ಲಿ ಏನಾದರೂ ಇವರು ಷಡ್ಯಂತ್ರ ಮಾಡಿದ್ದಾರೆ ಅಂತ ಇದನ್ನ ಎಲ್ಲೂ ಕೂಡ ಇಲ್ಲ. ಹಾಗಾಗಿ ಈಗ
ಜನರು ಕೂಡ ಎಲ್ಲ ಕಣ್ ತೆರೆದು ನೋಡ್ತಾ ಇದ್ದಾರೆ. ಜನರಿಗೆ ಸತ್ಯಾಸತ್ಯತೆ ಎಲ್ಲ ಗೊತ್ತಾಗ್ತಾ ಇದೆ. ಈ 6 ಪ್ರಶ್ನೆಗಳಿಗೆ ಮಾಧ್ಯಮಗಳು ಉತ್ತರವನ್ನ ಕೊಡ್ಲೇಬೇಕಾಗುತ್ತೆ. ಹೋರಾಟಗಾರರು ತಾಳ್ಮೆ ಕಳ್ಕೊಳ್ಬಾರ್ದು. ಯಾಕೆ ಅಂತಂದ್ರೆ ಚಿನ್ನಯ್ಯ ಮೊದಲನೇ ಬಾರಿಗೆ 183 ಹೇಳಿಕೆ ಕೊಟ್ಟಿದ್ದಾನಲ್ಲ, ಅದನ್ನು ಕೂಡ ಇನ್ನ SIT ನ್ಯಾಯಾಲಯ ಇನ್ನ ಆ ವರದಿಯನ್ನ ಇನ್ನ ಕೊಟ್ಟಿಲ್ಲ ಹೋರಾಟಗಾರರಿಗೆ. ಅವೆಲ್ಲವೂ ಬರೋದಿದೆ. ಅದರಲ್ಲಿ ಯಾರ್ಯಾರು ಸೂತ್ರಧಾರಿಗಳು ಆ ಅತ್ಯಾಚಾರ ಮತ್ತು ಕೊಲೆಗಳಿಗೆ ಅಂತೇಳಿ ಸಂಪೂರ್ಣವಾಗಿ ಆತೇನು ಬರೆದಿದ್ದಾನಲ್ಲ, ಅದ ಎಷ್ಟೊಂದು ಜನಗಳನ್ನ ಬರೆದಿದ್ದಾನಲ್ಲ, ಅವೆಲ್ಲವೂ ಕೂಡ ಬಹಿರಂಗ ಆಗಬೇಕು. ಅದೆಲ್ಲ ಬಹಿರಂಗ ಆದರೆ ಆಗ ಗೊತ್ತಾಗುತ್ತೆ ಚಿನ್ನಯ್ಯ ಏನು ಹೇಳಿದ್ದ, ಏನೆಲ್ಲ ಬರೆದಿದ್ದ ಮೊದಲಿಗೆ. ಎರಡನೇ ಬಾರಿ ಕಾನೂನು ಬಾಹಿರವಾಗಿ ಎರಡನೇ ಬಾರಿಗೆ ಯಾಕೆ ಸ್ಟೇಟ್ಮೆಂಟ್ ತಗೊಂಡ್ರು, ಅವೆಲ್ಲವೂ ಕೂಡ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಹೋರಾಟಗಾರರು ತಾಳ್ಮೆಯಿಂದ ಇದ್ದೀವಿ ಮತ್ತು ತಾಳ್ಮೆಯಿಂದ ಇರ್ತೀವಿ. ಆದರೆ ಯಾವತ್ತೂ ಹೋರಾಟವನ್ನ ಕೈ ಬಿಡ್ತಕ್ಕಂತಹ ಕೆಲಸಗಳನ್ನ ಮಾಡೋದಿಲ್ಲ ಅಂತ ಹೇಳ್ತಾ, ಈ ಮಾಧ್ಯಮದವರು ಈ 6 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲೇಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ.